ಆನೆಗೆ ಏನಕ್ಕೆ ಮದ ಬರುತ್ತೆ ಅಂತ ಹೇಳಿದ್ರೆ ಏನಿಲ್ಲ, ಒಂದು ಹೆಣ್ಣಿನ ಸಂಬಂಧಕ್ಕಾಗಿ ಆನೆಗಳಿಗೆ ಮದ ಬರೋದು. ಒಂದು ಸಂಬಂಧ ಅನ್ನೋದು ನಿಮಗೆ ಅಷ್ಟು ಬಿಡಿಸಿ ಹೇಳೋದು ಬೇಕಾಗಿಲ್ಲ, ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಈ ಹೆಣ್ಣಿನ ಒಂದು ಸಂಬಂಧ ಒಂದು ಇದಾಗೋದಕ್ಕೇನೆ ಮದ ಅನ್ನೋದು ಬರೋದು ಆನೆಗಳಿಗೆ. ಆ ಟೈಮಲ್ಲಿ ಆನೆಗಳು ಏನು ಮಾಡುತ್ತೆ ಅಂದರೆ ಒಂದು ಹೆಣ್ಣು ಆನೆನ ಹುಡ್ಕೊಂಡು ಹೋಗೋ ಒಂದು ಮನಸ್ಥಿತಿ ಬರುತ್ತೆ, ಯಾವ ಆನೆಗಾದರೂ ಅಷ್ಟೇ. ಅದು ಕೆಲವೊಂದು ಸಣ್ಣ ಯಾವ ವಯಸ್ಸಿನ ಶುರು ಅಂದರೆ ಒಂದು 20 ವಯಸ್ಸಿನ ಮೇಲೆ ಇರೋ ಆನೆಗಳಿಗೆ ಮದ ಬಂದ ಮೇಲೆ ಈ ಥರ ಒಂದು ಇದಾಗುತ್ತೆ. ಆದರೆ ಸ್ಟಾರ್ಟಲ್ಲೇ ಹಿಂಗೆ ಬರೋದು, ಫುಲ್ ಇಳಿಯಲ್ಲ, ಲೈಟಾಗೆ ಬರ್ಬೋದು, ನೋಡ್ತಾ ಇರ್ಬೋದು ನೀವು. ಸ್ವಲ್ಪನೇ ಬಂದು ಆಮೇಲೆ ಅದು ಫುಲ್ಲಾಗಿ ಬಂದು ಕೂಡೋಗುತ್ತೆ ಹಿಂಗೆ. ಆ ಥರ ಆನೆಗಳು ನಮ್ಮ ಗಂಡನ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಾನೆನ ಹುಡ್ಕೊಂಡು ಹೋಗ್ತಾ ಇರ್ತದೆ ಕಾಡಲ್ಲಿ, ಅದು ಎಷ್ಟೇ ದೂರ ಆದರೂ ಸರಿ, ಅದು ಎಲ್ಲೇ ಇದ್ದರೂ ಒಂದು ಹೆಣ್ಣಾನೆನ ಅದು ಹುಡ್ಕೊಂಡು ಹೋಗುತ್ತೆ. ಆ ಟೈಮಲ್ಲಿ ಯಾವುದೇ ಒಂದು ಗಂಡಾನೆ ಬಂದರೂ ಅದ್ರ ಮಧ್ಯೆ ಒಂದು ಜಗಳ ಅನ್ನೋದು ಆಗುತ್ತೆ. ಆ ಟೈಮಲ್ಲಿ ಇವಾಗ ನಾರ್ಮಲ್ ಆಗಿರೋ ಒಂದು ಆನೆ, ಒಂದು ಮದ ಬಂದಿರೋ ಆನೆ ಮುಂದೆ ನಿಂತ್ಕೊಬಿಟ್ರೆ ಭಯ ಪಟ್ಕೊಬಿಡುತ್ತೆ. ಏನಕ್ಕಾದ್ರೆ ಮದ ಅನ್ನೋದು ಅಷ್ಟೊಂದು ವಿಚಿತ್ರ ಪವಿತ್ರ ಅಂತ ಹೇಳ್ಬೋದು. ಏನಕ್ಕಂದ್ರೆ ಮದ ಇರೋ ಆನೆಗೆ ತುಂಬಾ ಕೋಪ ಜಾಸ್ತಿ. ಹೆಂಗೆ ಹೇಳಿದ್ರೆ ತುಂಬ ಬಿ ಪಿ ಅದಕ್ಕೆ. ಏನಕ್ಕಾದ್ರೆ ಏನೇ ಆದರೂ ಅಷ್ಟೇ ಅದ್ರ ಫುಲ್ ಟೆನ್ಷನ್ ಆಗ್ಬಿಟ್ಟು ತಲೆಯಲ್ಲಿ ಎಲ್ಲ ಅದು ಬೆಂಕಿ. ಅವಾಗ ಆ ಟೈಮಲ್ಲಿ ಆನೆಗಳು ಬೆಂಕಿ ಆಗೋಗಿರ್ತದೆ. ಅದಕ್ಕೆ ಒಂದು ಹೆಣ್ಣಿನ ಒಂದು ಸಂಬಂಧನೇ ಬೇಕಾಗಿರುತ್ತೆ ಹೊರತು ಅದ್ರ ಮಧ್ಯೆ ಯಾವ ಆನೆ ಬಂದರೂ ಏನೇ ಮಾಡಿದ್ರು ಅದು ಲೆಕ್ಕ ಮಾಡಲ್ಲ. ನೀವೇ ನೋಡ್ಬೋದು. ಆದರೆ ಇದಕ್ಕೆ ಲೈಟಾಗೆ ಬಂದಿದೆ, ಇದು ಫುಲ್ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಕೂಡೋಗ್ಬಿಡ್ತಾ. ಇದು ಕೂಡೋಗ್ಬಿಟ್ಟು ಆನೆ ಮಾತ್ರ ತುಂಬ ಡೇಂಜರ್ ಆಗಿತ್ತು. ಕೆಲವರು ಹೇಳ್ತಾರೆ ಏನೇನೋ ಹಂಗೆ ಹಿಂಗೆ ಅಂತ. ಆ ಥರ ಏನಿಲ್ಲ. ಒಂದು ಹೆಣ್ಣಿಗಾಗಿನೇ ಒಂದು ಮದ ಅನ್ನೋದು ಒಂದು ಆನೆಗಳಿಗೆ ಬರೋ ಒಂದು ವಿಷಯ. ಆ ಟೈಮಲ್ಲಿ ಇನ್ನೊಂದು ವಿಷಯ ಏನಂದರೆ, ಯಾವುದೇ ಒಂದು ಆನೆ ಬಂದರೂ ಒಂದು ಹೆಣ್ಣಾನೆ ಗುಂಪಿಗೆ ಸೇರ್ಕೊಬಿಡುತ್ತೆ. ಏನಕ್ಕಾದರೆ ಒಂದು ಹೆಣ್ಣಾನೆ ಹುಡ್ಕೊಂಡು ಹೋಗಿರುತ್ತೆ ಅದು. ಆ ಹೆಣ್ಣ ಆನೆ ಗುಂಪಲ್ಲೇ ಇರುತ್ತೆ. ಒಂದು ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು, ಅದು ಒಂದೇ ಆನೆ ಜೊತೆ ಸಂಬಂಧ ಇಟ್ಕೊಳ್ಳುತ್ತೆ. ಇವಾಗ ಅದರಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ದೊಡ್ಡವರು ಹೇಳ್ಕೊಟ್ಟಿರೋದು ನಮಗೆ ಏನಂದರೆ, ನಮ್ಗಿಂತ ಮುಂಚೆ ಗೊತ್ತಿರೋರು ಹೇಳಿರೋದೇನೆಂದರೆ, ಒಂದು ಹೆಣ್ಣಾನೆನ ಅದು ನೋಡ್ಬಿಟ್ಟಿದೆ. ಇವಾಗ ಅದ್ರ ಜೊತೆ ಸಂಬಂಧವನ್ನು ಬೆಳೆಸ್ಬೇಕು. ಒಂದು ಗಂಡಾನೆ ಮದ ಬಂದಿರೋದು, ಅದೇ ಒಂದು ಹೆಣ್ಣಾನೆ ಆ ಸಂಬಂಧಗಳನ್ನ ನಾನು ಬೆಳೆಸಲ್ಲ ಅಂತ ನೀವು ಈ ಆನೆ ಜೊತೆ ಹೇಳ್ಬಿಟ್ರೆ, ಈ ಆನೆ ಅದೇ ಸ್ಪಾಟಲ್ಲಿ ಆನೆನ ಸಾಯಿಸ್ಬಿಡುತ್ತೆ ಅಂತೆ. ಅದೇ ಈಗ ಅದೊಂದು ಡೇಂಜರ್ ಆಗಿರೋ ವಿಷಯ. ಮದ ಬಂದಾಗ ಅದು ಹೆಣ್ಣಾನೆ ಅಂತ ಸಂಬಂಧ ನೋಡಲ್ಲ. ಆ ಮದ ಬಂದ ಟೈಮಲ್ಲಿ ಆ ಹೆಣ್ಣಾನೆ ಸಂಬಂಧ ಮಾಡಿಲ್ಲ ಅಂದರೆ ಆ ಹೆಣ್ಣಾನೆ ಸಮೇತ ಸಾಯಿಸ್ಬಿಡುತ್ತೆ ಅಂತೆ. ಅದೊಂದು ನಿಜವಾದ ಒಂದು ವಿಷಯ ಅದು. ಇನ್ನೊಂದು ವಿಷಯ ಏನಂದರೆ, ಆನೆಗಳು ಯಾವುದೇ ಒಂದು ಗಂಡಾನೆನ ನೋಡಿದ್ರೆ ಏನಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಳುತ್ತೆ ಅಂದರೆ, ಆ ಟೈಮಲ್ಲಿ ಆ ರಾಜ್ಯ ಅಂದರೆ ಇವಾಗ ಹೆಂಗೆ ಹೇಳೋದು ನಿಮಗೆ, ಒಂದು ಊರು ಅಂತ ಹೇಳಿದ್ರೆ ಆ ಊರು ಅವನ ಕೈಯಲ್ಲೇ ಇರುತ್ತೆ. ಮದ ಬಂತಂದ್ರೆ ಆನೆದೇ ಆ ಊರು. ಆ ಟೈಮಲ್ಲಿ ಇನ್ನೊಂದು ಆನೆಗೂ ಮದ ಬಂತಂದ್ರೆ ಅದೆರಡಿಗೂ ಏನಾಗ್ಬೋದು, ನೀವು ಅದೆರಡು ಮಾಡುತ್ತೆ ಅಂತ ಕೇಳ್ಬೋದು. ಎರಡು ಆನೆಗೂ ಸಮ ಮದ ಬಂತು. ಇವಾಗ ಇವನಿಗೂ ಬಂದಿದೆ, ಇನ್ನೊಬ್ಬ ಕಾಡಾನೆಗೂ ಬಂದಿದೆ. ಅದರಲ್ಲಿ ಸೀನಿಯರು ಜೂನಿಯರ್ ಅಂತ ನೋಡುತ್ತೆ ಆನೆಗಳು. ಅಂದರೆ ದೊಡ್ಡ ಆನೆಗಳಿಗೆ ಮದ ಬಂತಂದರೆ ಇವುಗಳನ್ನ ಹೊಡೆದಾಕ್ಬಿಡುತ್ತೆ. ಏನಕ್ಕಂದ್ರೆ ಇವುಗಳು ಸಣ್ಣ ಆನೆಗಳು. ಇವಾಗ ಇವನಿಗೆ ಒಂದು 20 ವಯಸ್ಸು ಅಂತ ಇಟ್ಕೊಳ್ಳಿ, ಆ ಆನೆಗೆ ಒಂದು 40 ಒಂದು ವಯಸ್ಸು 50 ವಯಸ್ಸು ಇರ್ಬೋದು. ಆದರೆ ಆನೆಗೆ ಮದ ಬಂತಂದ್ರೆ ಈ ಆನೆಗೂ ಮದ ಬಂದ್ರೆ ಅದಕ್ಕೆ ಎರಡಕ್ಕೆ ಸಮ ಫೈಟ್ ಬಂದರೂ ವಿನ್ ಆಗೋದು ಹಳೆ ಆನೆನೇ. ಏನಕ್ಕಂದ್ರೆ ಅವುಗಳಿಗೆ ತುಂಬ ಸತಿ ಮದ ಬಂದಿರುತ್ತೆ, ತುಂಬ ಆನೆಗಳನ್ನ ಫೈಟ್ ಆಡಿರುತ್ತೆ, ತುಂಬ ಆನೆಗಳ ಜೊತೆ ಜಗಳ ಆಡಿರುತ್ತೆ. ಅದರಲ್ಲಿ ತುಂಬ ಅನುಭವ ಜಾಸ್ತಿ ಜಗಳದಲ್ಲಿ ಮದ ಬಂದ ಟೈಮಲ್ಲಿ. ಹಂಗಾಗಿ ಈ ಆನೆಗಳು ಹೊಸ ಆನೆಗಳು ಎದುರ್ಕೋಗ್ಬಿಡುತ್ತೆ. ಆ ಟೈಮಲ್ಲಿ ಹೊಡೆದಾಡಿ ಆನೆಗಳ ಪ್ರಾಣ ಹೋಗೋಕ್ಕೆ ಚಾನ್ಸು. ಬಿದ್ದೇದು ಓಡೋಗ್ಬಿಟ್ರೆ ಬದುಕೋಗ್ಬಿಡ್ತಾನೆ. ಇಲ್ಲಾಂದ್ರೆ ಅದನ್ನ ಆನೆಗಳು ಹಿಂಗೆ ಓಡಲ್ಲ, ಮದ ಬಂದ ಆನೆಗಳು ಓಡಲ್ಲ. ಹೊಡೆದಾಡಿ ಲಾಸ್ಟಿಗೆ ಯಾವ್ದಾದ್ರು ಒಂದು ಸತ್ತೋಗ್ಬಿಡುತ್ತೆ. ಇಲ್ಲಾಂದರೆ ಫುಲ್ ಏಟ್ ಮಾಡ್ಕೊಂಡು ಸುಮ್ಮನೆ ಅದ್ರ ಪಾಡಿಗೆ ಅರ್ಧಬರ್ಧಾಗಿ ಉಳ್ಕೊಬಿಡುತ್ತೆ. ಆ ಥರ ಒಂದು ಪರಿಸ್ಥಿತಿ ಬರುತ್ತೆ ಮದ ಬಂದ ಟೈಮಲ್ಲಿ. ನಿಮಗೆ ಅದೇ ನಾ ಹೇಳ್ತಾ ಇರೋದು, ಮದ ಬಂದ ಆನೆಗೂ ನಾರ್ಮಲ್ ಆಗಿರೋ ಆನೆಯನ್ನು ನೋಡಿದ್ರೆ ಎದುರ್ಕೊಬಿಡುತ್ತೆ. ಏನಕ್ಕಾದ್ರೆ ಆ ಮದ ಸ್ಮೆಲ್ಲು ಹಂಗೆ. ಅದರಲ್ಲಿ ಏನಿದೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಯಾರು ಹೇಳೋಕ್ಕಾಗಲ್ಲ. ಏನಕ್ಕಾದ್ರೆ ಮದ ಬಂದಿರೋ ಆನೆ ತುಂಬ, ಯಾವ ಆನೆ ನೋಡಿದ್ರು ಮುಖ ಕೊಡಲ್ಲ. ತುಂಬ ಅದರ ಕಣ್ಣು ಆಗಲಿ, ಇವಾಗ ಇವನಿಗೆ ಕರೆಕ್ಟಾಗಿ ನೋಡ್ಬೋದು. ಅಲ್ಲಿ ನಮ್ಮ ಆನೆಯನ್ನು ತೋರಿಸಿ ಕರೆಕ್ಟಾಗಿ ನೋಡ್ಬೋದು. ಆ ಪಾಯಿಂಟ್ ಏನು ಊದಿಲ್ಲ, ಅದು ಆ ಕಿವಿ ಆ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇದೆಯಲ್ಲ, ಇದು ಇನ್ನೂ ಸೈಜ್ ಆಗಿಲ್ಲ, ಇನ್ನು ದಪ್ಪ ಬರುತ್ತೆ. ಯಾವ ಥರ ಅಂದರೆ ಇದು ಫುಲ್ಲು ದಪ್ಪಾಗಿ ಕಣ್ಣೆಲ್ಲ ಊದೋಗ್ಬಿಡುತ್ತೆ. ಈ ಪಾಯಿಂಟಲ್ಲೇ ಫುಲ್ ಊದ್ಕೊಂಡು ಮುಚ್ಕೊಬಿಡುತ್ತೆ. ನೋಡೋಕ್ಕೆ ಭಯಂಕರ ಆಗಿರುತ್ತೆ ಆವಾಗ ಆನೆ ಯಾವ ಥರ ಅಂದರೆ ನೋಡೋಕ್ಕೆ ಭಯಂಕರ. ನಾರ್ಮಲ್ ಈ ಥರ ಕಾಣಲ್ಲ ಆನೆ, ತುಂಬ ಭಯಂಕರ ಕೆಟ್ಟ ರೀತಿಲಿ ಕಾಣುತ್ತೆ. ಆ ಟೈಮಲ್ಲಿ ಸಾಕಿರೋ ಆನೆ ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸ್ಕೊಬಿಡುತ್ತೆ, ಇನ್ನೊಂದು ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸಲ್ಲ. ಆ ಟೈಮಲ್ಲಿ ಮಾವುತ ಕಾವಡಿನ ಸೇರಿಸಲ್ಲ. ಆ ಟೈಮಲ್ಲಿ ಚೈನ್ ಹಾಕಿ ಕಟ್ಟಾಕ್ಬಿಡ್ತೀವಿ.
ನಮ್ಮ ಮಾತು ಕೇಳಿಲ್ಲ ಅಂದರೆ. ಏನಕ್ಕಾದ್ರೆ ಹಂಗೆ ಕಟ್ಟಾಕ್ತೀವಿ ಅಂದರೆ ಆನೆಗಳು ಎಣ್ಣೆನ ಹುಡ್ಕೊಂಡೇ ಹೋಗ್ತಾ ಇರುತ್ತೆ, ಕಾಡಿಗೆ ಬಿಟ್ಟರು ಹೋಗ್ಬಿಡುತ್ತೆ. ಆ ಕಾರಣದಿಂದ ಕಟ್ಟಾಕಿರ್ತೀವಿ. ಕಟ್ಟಾಕಿನೇ ಅದಕ್ಕೆ ನೀರು ಊಟ ಕೊಡ್ತೀವಿ, ಕಂಟ್ರೋಲ್ ಆಗತ್ತೆ ಅನ್ಕೊಂಡು. ಆದರೆ ಇನ್ನೊಂದು ವಿಷಯ ಏನಂದರೆ ಅವುಗಳಿಗೆ ಆ ಟೈಮಲ್ಲಿ ಅವುಗಳನ್ನ ಅವುಗೆ ಮರ್ತೋಗಿರುತ್ತೆ. ಅಂದರೆ ಈ ಆನೆಗೆ ನಾನು ಆ ಇವನ ಒಂದು ಫ್ರೆಂಡು, ಇವನ್ ಮಾವುತ, ಅವ್ನ ಕಾವಡಿ ಅನ್ನೋದನ್ನ ಮರ್ತೋಗಿರುತ್ತೆ ಆನೆಗಳು ಮದ ಬಂದರೆ. ಕೆಲವೊಂದು ಆನೆಗಳು ಮಾತ್ರ, ಕೆಲವೊಂದು ಆನೆಗಳು ಆ ಥರ ಅಲ್ಲ. ಎಣ್ಣಾನೆ ಇದ್ರೆ ಪರವಾಗಿಲ್ಲ, ಕಂಟ್ರೋಲ್ ಆಗಿ ಇರುತ್ತೆ. ಆದರೆ ಎಣ್ಣಾನೆ ಇಲ್ಲ ಅಂದರೆ ತುಂಬ ಅದರ ಒಂದು ಕೋಪ ಅನ್ನೋದು, ಒಂದು ಆಕ್ರೋಶ ಅನ್ನೋದು ತುಂಬ ಕಠೋರವಾಗಿರುತ್ತೆ. ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ, ಏನು ಅಂತಲೂ ಹೇಳೋಕ್ಕಾಗಲ್ಲ. ಇಷ್ಟೇ ಈ ಮದದ ವಿಷಯ. ಇದನ್ನ ನಾನು ಸಿಂಪಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಮದ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಅದೇ ನಿಮ್ಗೆ ಗೊತ್ತಲ್ಲ, ಹೇಳಿದ್ದೀನಿ. ಒಂದು ಹೆಣ್ಣಿನ ಒಂದು ಸಂಬಂಧಕ್ಕಾಗಿಯೇ ಮದ ಬರೋದು ಅಷ್ಟೇ. ಏನು ಸಂಬಂಧ ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಅದು ಮಾತ್ರ ನಿಮ್ಗೆ ಗೊತ್ತಿರ. ಹಂಗೆ ಸಂಬಂಧ ಅಂದರೆ ಗೊತ್ತಿರುತ್ತೆ, ಅದನ್ನ ಮಾತ್ರ ಕೇಳಬೇಡಿ. ಅಷ್ಟೇ ಹೇಳಕ್ಕೆ ಇಷ್ಟಪಡೋದು. ಅಷ್ಟೇ ಗೆಳೆಯರೆ, ಈ ಮದದ ಮ್ಯಾಟ್ರೇ ಅದು ಅಷ್ಟೇ. ನೋಡ್ತಾ ಇರ್ಬೋದು ಲೈಟಾಗಿ ಬರ್ತಾಯಿದೆ. ಹಿಂಗಂದ್ರೆ ಬನ್ನಿ, ಈಗ ನಾ ತೋರಿಸ್ಕೊಟ್ಟೆ ಯಾವ ಥರ ಬರ್ತಾಯಿದೆ ಅಂತ ಕರೆಕ್ಟಾಗಿ ನೋಡಿ. ಈ ಒಂದು ಇಲ್ಲಿಗೆ ನೋಡಿ, ಇದು ಕಿವಿ ಅನ್ಕೋಬೇಡಿ ಯಾರಾದರೂ, ಅದೂ ಗೊತ್ತಿಲ್ಲ ಕೆಲವರಿಗೆ ಕಿವಿ ಎಲ್ಲಿದೆ ಅಂತ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ. ನೋಡಿ ಬರ್ತಾ ಇದೆ, ಇದಿಷ್ಟು ಬಂದು ಕಲೆ ಆಗಿರಿದೆ ಆನೆಗೆ. ಆ ಥರ ಒಂದು ಇದಾಗುತ್ತೆ, ನೋಡ್ತಾ ಇರ್ಬೋದು ನೋಡಿ. ಇವನಿಗೆ ಇವಾಗ ಸ್ಟಾರ್ಟ್ ಆಗಿರೋದಷ್ಟೇ. ತುಂಬ ವರ್ಷಗಳಿಂದ ಇವನಿಗೆ ಮದ ಅನ್ನೋದು ಬರ್ತಾ ಇತ್ತಿಲ್ಲ, ಇತ್ತೀಚೆಗೆ ಬರ್ತಾ ಇರೋದು. ಅದಿನ್ನು ಹಂಗೇ ಬಂದು ತುಂಬ ಇನ್ನು ತಿಕ್ಕಾಗಿ ಬರುತ್ತೆ. ಇವಾಗ ಲೈಟಾಗಿ ಬರ್ತಾ ಇದೆ, ಇನ್ನು ಜೋರಾಗಿ ಬರುತ್ತೆ ಅದು ಇನ್ನು ತುಂಬ ಟೈಮ್ ಇರುತ್ತೆ. ಇವಾಗ ಲೈಟಾಗಿ ಈ ಕಡೆ ಸೈಡ್ ನೋಡ್ಬೋದು, ಈ ಕಡೆ ಸೈಡಿನೂ ನೋಡಿ ಕಾಣ್ತಾ ಇರ್ಬೋದು, ಲೈಟಾಗಿ ಬರ್ತಾ ಇದೆ. ಇನ್ನು ತುಂಬ ಇದಾಗಿ ಬರುತ್ತೆ. ಇವನಿಗೆ ಇವಾಗ ನಾರ್ಮಲ್ ಆಗಿದೆ, ತೊಂದರೆ ಇಲ್ಲ ಇವನಿಗೆ. ಅದು ಇವಾಗನೇ ಬರೋದು. ಈ ಥರ ಇವನಿಗೆ ತುಂಬ ವಯಸ್ಸಾಗಿದೆ, ಆದರೂ ಇವಾಗ ಒಂದು 20 ವರ್ಷದ ಆನೆಗೆ ಯಾವ ರೀತಿಯಲ್ಲಿ ಬರುತ್ತೆ, ಫಸ್ಟ್ ಗೀಡ ಬರುತ್ತೆ, ಅದು ಲೈಟಾಗೇ ಬರೋದು. ಅಂದರೆ ಸ್ವಲ್ಪನೇ ಬಂದು ಅಂದರೆ ಅದರ ಆ ಒಂದು ಕಣ್ಣಿನ ಮೇಲೆ ಒಂದು ಹೋಲ್ಸ್ ಇರುತ್ತೆ. ಆ ಹೋಲ್ಸಲ್ಲಿ ಆ ಒಂದು ಕೊಳೆ ಅನ್ನೋದು ಇರುತ್ತೆ. ಅಂದರೆ ಕೊಳೆ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಗಿಡ, ಅದು ನಿಧಾನವಾಗಿ ಬಂದು ಆಮೇಲೆ ಅದು ನೀರಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ನೋಡ್ತಾ ಇದೆ ಅಂದರೆ. ಸ್ವಲ್ಪ ರಿಯಾಕ್ಷನ್ ಚೇಂಜ್ ಆಗಿರುತ್ತೆ ಆನೆಗಳದ್ದು ಆ ಟೈಮಲ್ಲಿ. ಅದರ ಒಂದು ನಡೆಯೋದಾಗಲಿ, ಅದು ನೋಡೋದಾಗಲಿ ಒಂಥರ ವಿಚಿತ್ರವಾಗಿರುತ್ತೆ. ಏನಕ್ಕಾದ್ರೆ ಆ ಟೈಮಲ್ಲಿ ಆನೆಗಳು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ ಕೆಲವೊಬ್ಬರು, ನಿಜವಾಗ್ಲೂ ಸ್ಟ್ರಾಂಗೇ. ಆ ಮದ ಬಂದ ಒಂದು ಕಾರಣದಿಂದನೇ. ನೋಡ್ತಾ ಇರ್ಬೋದು ನೀವು ಯಾವ ಥರ ಗುರಾಯಿಸ್ತಾ ಇದೆ. ಒಂದು ಆನೆ ಒಂದು ಕಿವಿನೇ ಅಲ್ಲಾಡ್ಸದೆ ಒಂದು ಫೋಕಸ್ ಮಾಡ್ತಾ ಇದೆ ಅಂದರೆ ಅದು ಅವನ್ನ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಅದೊಂದು ಅದಕ್ಕೆ ಏನು ಹೇಳೋದು, ಒಂದು ಕೋಪ ಅನ್ನೋದು ರಿಯಾಕ್ಷನ್ ಅದರಲ್ಲಿ ಮೈಂಡಲ್ಲಿ ಇರುತ್ತೆ ಆ ಥರ. ಆದರೆ ಅಷ್ಟೊಂದು ಇದಾಗಿಲ್ಲ ಅಷ್ಟೇ. ನಾನು ಈ ಮದದ ಬಗ್ಗೆ ಅಷ್ಟು ನೀಟಾಗಿ ನನ್ನ ಕೈಲಿ ಹೇಳೋಕ್ಕಾಗಿಲ್ಲ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.